ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಪೋಷಕರಿಗೆ ಮಂಜುನಾಥ್ ಸರ್ ಮಾಡೋ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಏನಪ್ಪ ಅಂದರೆ, ನಾನು ಇಷ್ಟು ದಿನ ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ಅಂತ ಹೇಳಿದ್ದೆ, ಬಟ್ ನಾಳೆ CBSE 10th ಆ್ಯಂಡ್ 12th ಎಕ್ಸಾಮಿನೇಷನ್ ಆಗ್ತಾಯಿದೆ. ಈ ಎಕ್ಸಾಮಿನೇಷನ್ಗೆ ಹೋಗೋಕ್ಕೆ ಮುಂಚೆ ನೀವೇನೆಲ್ಲ ತೊಗೊಂಡು ಹೋಗ್ಬೇಕು ಎಕ್ಸಾಮಲ್ಲಿ, ಹಾಲ್ ಟಿಕೆಟ್ ಅಥವಾ ಪೆನ್ ಆಗಿರ್ಬೋದು ಅಥವಾ ರೈಟಿಂಗ್ ಪ್ಯಾಡ್ ಆಗಿರ್ಬೋದು, ಯಾವ ರೀತಿ ಇರಬೇಕು ಅಂತಕ್ಕಂಥ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ನೀವು ಬರ್ತಕ್ಕಂಥದ್ದು ಏನಂದರೆ ವಿಷಯ ಎಕ್ಸಾಮ್ ಸೆಂಟರ್. ಇದು 1 or 2 ಟೈಮ್ ನೀವು ಡೆಫಿನೆಟ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ಅಂತ. ಯಾಕಂದರೆ ಬೆಂಗಳೂರು ಸಿಟಿನಲ್ಲಿ ಸ್ಪೆಷಲಿ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಎಕ್ಸಾಮ್ ಸೆಂಟರ್ಗಳು. ಲೊಕೇಶನ್ ನೋಡಿದಾಗ ಯಾವುದೋ ಪಕ್ಕದ ರೋಡಾಗಿ ಇನ್ನೊಂದು ರೋಡಿಗೆ ಬರಬೇಕು ಅಂತ 10 to 15 ಮಿನಿಟ್ಸ್ ಟೈಮ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಇಡೀ ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಔಟ್ ಆಫ್ ದ ಸ್ಟೇಟ್ ಆಗಿರ್ಬೋದು, ಮೊದಲು ನೀವು ಎಕ್ಸಾಮ್ ಸೆಂಟರ್ಗಳನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆಯಾ ಸ್ಟೇಟಲ್ಲಿ ಇರ್ತಕ್ಕಂಥದ್ದು ಅಥವಾ ಆಯಾ ಲೋಕಲ್ ಇರ್ತಕ್ಕಂಥ ಎಲ್ಲ ಪೋಷಕರುಗಳು ಸಹ ಹೌದು. ದೆನ್ ಎರಡನೇದಾಗಿ ಬಂದಾಗ, ನೀವು ಹೋಗಬೇಕಾದ್ರೆ ಹಾಲ್ ಟಿಕೆಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟೋ ಮಕ್ಕಳು ಹೋಗೋ ಅರಿಬರಿನಲ್ಲಿ ನಿಮ್ಮ ಹಾಲ್ ಟಿಕೆಟನ್ನು ಮನೇಲೇ ಬಿಟ್ಬಿಟ್ಟು ಹೋಗ್ತೀರಾ. ಮತ್ತೆ ಇಲ್ಲ ಅಂದರೆ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ನಿಮ್ಮ ಪೋಷಕರ ಜೊತೆ ಹೋಗ್ತೀರಾ. ಎಕ್ಸಾಮ್ ಸೆಂಟರ್ ತುಂಬ ದೂರ ಇರುತ್ತೆ, ಒಂದು 8 to 10 ಕಿಲೋಮೀಟರ್. ಮತ್ತೆ ಅಲ್ಲಿಂದ ವಾಪಸ್ ಬಂದು ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಹೋದ್ರೂ ಸಹ ಟೈಮ್ ಆಗೋಗ್ಬಿಡುತ್ತೆ. ಮಗು 1/2 hour ಲೇಟಾಗಿ ಬರೀತಕ್ಕಂಥ ಕೆಲಸ ಆಗುತ್ತೆ. ಇಂಥ ಎಕ್ಸಾಂಪಲ್ ತುಂಬಾ ಆಗಿದೆ. ಯಾಕಂದರೆ ನನ್ನ ಒಂದು 5-6 ವರ್ಷದ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಇಂಥ ಹಲವಾರು ಉದಾಹರಣೆಗಳನ್ನು ನೋಡ್ತೀವಿ. ಮಗು 1/2 hour ಲೇಟಾಗಿ ಎಕ್ಸಾಮ್ ಬರೆದಿರ್ತಕ್ಕಂಥ ಅಥವಾ ಬರೆದಿರೇ ಇರದೆ ಮನೇಲಿ ಹೋಗಿ ಬರಬೇಕಾದ್ರೆ ಲೇಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಸಹ ಇದೆ. ಮೂರನೇದಾಗಿ ಬಂದಾಗ, ನಿಮ್ಮ ಒಂದು ಸ್ಕೂಲಿಂದ ಕೊಟ್ಟಿರ್ತಕ್ಕಂಥ ID ಕಾರ್ಡ್, ಇದು ಭಾಳ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಮಕ್ಕಳು ID ಕಾರ್ಡ್ ತೊಗೊಂಡೋಗೋದಿಲ್ಲ. ಆರ್ಡರ್ ನಿಮ್ಮ ಹಾಲ್ ಟಿಕೆಟ್ ಭಾಳ ಇಂಪಾರ್ಟೆಂಟ್ ಅಂತ ಹೋಗ್ತೀರಾ, ಬಟ್ ID ಕಾರ್ಡ್ ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್. ನಾವು ID ಕಾರ್ಡ್ ನೋಡಿಬಿಟ್ಟು ನಿಮ್ಮ ಒಂದು ಹಾಲ್ ಟಿಕೆಟ್ಗೆ ಸೈನನ್ನು ಹಾಕ್ತೀವಿ. ಸುಮ್ಮನೆ ಸೈನ್ ಹಾಕ್ಬಿಟ್ಟು ಕೊಡೋದಿಲ್ಲ. ನಾವು ಎಕ್ಸಾಮ್ ಡ್ಯೂಟಿ ಇರಬೇಕಾದ್ರೆ ನಿಮ್ಮ ಫೋಟೋವನ್ನು ವೆರಿಫಿಕೇಷನ್ ಮಾಡ್ತೀವಿ. ನಿಮ್ಮ ಸ್ಕೂಲ್ ಯಾವುದು, ಎಕ್ಸಾಂಪಲ್ ನಿಮ್ಮ ಸ್ಕೂಲ್ ಪ್ರೆಸಿಡೆನ್ಸಿ ಸ್ಕೂಲು ಅಥವಾ ನಿಮ್ಮ ಸ್ಕೂಲ್ ದಯಾನಂದ ಸ್ಕೂಲ್ ಅಂದ್ಕೊಳ್ಳಿ, ಅಥವಾ ನಿಮ್ಮ ಸ್ಕೂಲ್ ಯಾವುದೋ ಇನ್ನೊಂದು ಸ್ಕೂಲ್ ಮತ್ತೊಂದು ಸ್ಕೂಲ್ ಅಂದ್ಕೊಳ್ಳಿ. ಆ ಸ್ಕೂಲಿನ ಮಗು ಯಾವುದು ಅಂತ ನಮಗೆ ಐಡೆಂಟಿಫೈ ಆಗೋದು ID ಕಾರ್ಡಿಂದ. ಹಾಗಾಗಿ ID ಕಾರ್ಡನ್ನು ದಯವಿಟ್ಟು ತೊಗೊಂಡು ಹೋಗ್ತೀವಿ ಅಂತ ನಮಗೆ ಈ ಮುಖ ಹೇಳ್ತಾ ಇದ್ದೀನಿ. ಮತ್ತು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ID ಕಾರ್ಡ್ ಆದ ನಂತರ ಯೂನಿಫಾರ್ಮ್ಸ್. ಮಕ್ಕಳು ದಯವಿಟ್ಟು ನೀವು ಕಲರ್ ಯೂನಿಫಾರ್ಮಲ್ಲಿ ಹೋಗಬೇಡ. ಇದೊಂದು ಡಿಸಿಪ್ಲಿನ್. ಯೂನಿಫಾರ್ಮ್ ಅಂತ ಏನು ಮಾಡಿದರೆ ಎರಡೂ ಸಹ ಒಂದೇ ಅಂತಕ್ಕಂಥದ್ದು. ಸೊ ದಯವಿಟ್ಟು ನೀವು ಯೂನಿಫಾರ್ಮನ್ನು, ನಿಮ್ಮ ಶಾಲೆಯ ಯೂನಿಫಾರ್ಮನ್ನು, ನಿಮ್ಮ ಶಾಲೆಯಿಂದ ದಯವಿಟ್ಟು ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮನ್ನು ಹಾಕ್ಕೊಂಡು ಎಕ್ಸಾಮ್ಗೆ ಹೋಗಿ. ಯಾವುದೇ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಬೇಡಿ. ಇದು ನಮ್ಮ ರಿಕ್ವೆಸ್ಟ್. ದಯವಿಟ್ಟು ಪೋಷಕರು ಅಥವಾ ಶಿಕ್ಷಕರಾಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು, ಇದ್ರ ಬಗ್ಗೆ ಅವೇರ್ನೆಸ್ ನಿಮ್ಮ ಅಕ್ಕಪಕ್ಕದವ್ರಿಗೆ ಮೂಡಿಸಿ ಅಂತ ಹೇಳ್ತಾ ಇದ್ದೀನಿ. ದೆನ್ ನೆಕ್ಸ್ಟ್ ಬಂದಾಗ ಪೆನ್. ಇದು ತುಂಬಾ ಕನ್ಫ್ಯೂಷನ್ ಆಗಿರ್ತಕ್ಕಂಥ. ಯಾವ ಪೆನ್ನಲ್ಲಿ ಎಕ್ಸಾಮ್ಸನ್ನು ಬರೀಬೇಕಂದ್ರೆ, ಒಂದು ಬ್ಲ್ಯಾಕ್ ಪೆನ್ ಅಥವಾ ಬ್ಲೂ ಪೆನ್ನಲ್ಲಿ ನೀವು ಎಕ್ಸಾಮ್ಸನ್ನು ಬರೀಬೇಕು. ಡೋಂಟ್ ಯೂಸ್ ಎನಿ ಜೆಲ್ ಪೆನ್ಸ್. ಸೊ ಯಾಕಂದರೆ ಜೆಲ್ ಪೆನ್ನನ್ನು ಯಾಕೆ ಯೂಸ್ ಮಾಡಬಾರ್ದು ಅಂದರೆ, ಸ್ವಲ್ಪ ಡ್ರಾಪ್ ಆಫ್ ವಾಟರ್ ಬಿದ್ದು ಸಹ ಏನಾಗುತ್ತೆ, ಅದು ಹಂಗೆ ಸ್ಪ್ರೆಡ್ ಆಗೋಗುತ್ತೆ. ಹಾಗಾಗಿ CBSE ಬರೀಬೇಕಾದ್ರೆ ಬ್ಲ್ಯಾಕ್ ಬಾಲ್ ಪೆನ್ ಅಥವಾ ಬ್ಲೂ ಬಾಲ್ ಪೆನ್ನನ್ನು ಬಳಸಿ ದಯವಿಟ್ಟು ಎಕ್ಸಾಮನ್ನು ನೀವು ಬರೀರಿ ಅಂತ ಈ ಮೂಲಕ ಹೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅನದರ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪೆನ್ನನ್ನು ತೊಗೊಂಡೋಗ್ಬೇಡಿ ಮಕ್ಕಳ. ದಯವಿಟ್ಟು 1-2-3 ಪೆನ್ಸನ್ನು ತೊಗೊಂಡೋಗಿ. ಯಾಕಂದರೆ ಆ ಪೆನ್ನು ಹೊಸದೇ ತೊಗೊಂಡೋಗಿರ್ಬೋದು. ಸಮ್ ಆಫ್ ದ ರೀಸನ್ ಏನಾಗುತ್ತೆ, ಅದು ಬರೀಲಿಕ್ಕೆ ಆಗೋದಿಲ್ಲ, ಕಟ್ಟಾಗುತ್ತೆ ಅಥವಾ ಇಂಕ್ ಲೀಕೇಜ್ ಆಗ್ಬೋದು. ನೀವು ಅಕ್ಕಪಕ್ಕದಲ್ಲಿ ಕೇಳಲಿಕ್ಕಾಗಲ್ಲ. ಕೇಳಿದ್ರು ಕೊಡ್ತಾರೆ, ಐ ನೋ ದಟ್, ಬೇಕಾಗಿಲ್ಲ ಅದು. ಸೊ ನೀವು ಸೆಲ್ಫಾಗಿ ಏನು ಮಾಡಿ 1 or 2 ಎಕ್ಸ್ಟ್ರಾ ಪೆನ್ನನ್ನು ತೊಗೊಂಡೋಗಿ, ಪೆನ್ಸಿಲನ್ನು ತೊಗೊಂಡೋಗಿ, ಸ್ಕೇಲನ್ನು ತೊಗೊಂಡೋಗಿ, ಎರೇಸರನ್ನು ತೊಗೊಂಡೋಗಿ. ಎಷ್ಟೋ ಮಕ್ಕಳು ನಾನು ಎಕ್ಸಾಮಲ್ಲಿ ಡ್ಯೂಟಿಲಿ ಇದ್ದಾಗ ನೋಡ್ತೀವಿ, ಸರ್ ನನಗೆ ಎರೇಸರ್ ತಂದಿಲ್ಲ, ಪಕ್ಕದಲ್ಲಿ ಇಸ್ಕೊಡಿ, ಪೆನ್ಸಿಲ್ ತಂದಿಲ್ಲ, ಪಕ್ಕದಲ್ಲಿ ಇಟ್ಕೊಳ್ಳಿ. ಬೇಡ. ಸೊ 5 to 10 rupees ಪೆನ್ಸಿಲಲ್ಲಾಗುತ್ತೆ, ಎರೇಸರ್ ಆಗುತ್ತೆ. ಇಷ್ಟು ನೀವು 10 rupees ಅಥವಾ ನೆಗ್ಲಿಜೆನ್ಸಿನ ಅಂತ ಹೇಳ್ಬೋದು. ಎಷ್ಟೋ ಪೋಷಕರು ಮತ್ತು ಮಕ್ಕಳಲ್ಲಿ ನೆಗ್ಲಿಜೆನ್ಸ್ ಇದೆ. ದಯವಿಟ್ಟು ಇದನ್ನು ಮಾಡಬೇಡಿ. ಯಾಕೆ ಅಂದರೆ ಎಕ್ಸಾಮ್ ಡ್ಯೂಟಿನಲ್ಲಿ ಎಲ್ಲರೂ ಸಹ ಒಂದೇ ಥರ ಇರಲ್ಲ, ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದರಲ್ಲೂ ನಮ್ಮ CBSEನಲ್ಲಿ ಪ್ರತಿ ರೂಮಲ್ಲೂ ಸಹ ಏನಂದರೆ ಇಬ್ಬಿಬ್ಬರು ಇನ್ವಿಜಿಲೇಷನ್ ಇರ್ತಾರೆ ಅಥವಾ ಇಬ್ಬಿಬ್ಬರು ನಮ್ಮ ಟೀಚರ್ ಇನ್ಚಾರ್ಜ್ ಇರ್ತಾರೆ. ಯಾವುದೇ ಕಾರಣಕ್ಕೂ ಅಕ್ಕಪಕ್ಕಲ್ಲೂ ಸಹ ನೋಡಲಿಕ್ಕೆ ಆಗೋದಿಲ್ಲ. ಮತ್ತು CC ಕ್ಯಾಮ್ರಾ ಯಾವಾಗೂ ಅಲರ್ಟ್ ಆಗಿರುತ್ತೆ. ಮತ್ತು ಬಂದಾಗ ನೆಕ್ಸ್ಟ್ ವಾಟರ್ ಬಾಟಲ್ಸ್. ದಯವಿಟ್ಟು ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ನೀವು ವಾಟರ್ ಬಾಟಲ್ ತೊಗೊಂಡೋಗ್ಬೇಕಾದ್ರೆ ವಾಟರ್ ಬಾಟಲ್ ಮೇಲೆ ಯಾವುದು ಸ್ಟಿಕ್ಕರ್ಸ್ ಇರಬಾರ್ದು ಅಥವಾ ಯಾವುದು ಪ್ರಿಂಟೆಡ್ ವರ್ಡ್ಸ್ ಇರಬಾರ್ದು. ಇದು ತುಂಬ ಮ್ಯಾಂಡೇಟರಿ ಆಗಿರುತ್ತೆ. ದೆನ್ ರೈಟಿಂಗ್ ಪ್ಯಾಡ್ ಆಲ್ಸೋ ಸೇಮ್. ವಿಸಿಬಲ್ ರೈಟಿಂಗ್ ಪ್ಯಾಡನ್ನು ತೊಗೊಂಡೋಗಿ. ಯಾವುದು ಪ್ರಿಂಟೆಡ್, ಯಾವುದೇ ವರ್ಡ್ಸ್ ಬರೆದಿರ್ತಕ್ಕಂಥದ್ದು, ಥಾಟ್ಸ್ ಬರೆದಿರ್ತಕ್ಕಂಥದ್ದು ಯಾವುದೂ ಇರಬಾರ್ದು ಅಂಥ ಒಂದು ರೈಟಿಂಗ್ ಪ್ಯಾಡ್. ಅಂದರೆ ನಿಮಗೆ ರೈಟಿಂಗ್ ಪ್ಯಾಡ್ ಅಂದರೆ ಬಂದಾಗ ಗ್ಲಾಸ್ ಟೈಪ್ ಇರತಕ್ಕಂಥದ್ದು ಬರುತ್ತೆ ನಿಮಗೆ. ಸೊ ವಿಸಿಬಲ್ ಇರುತ್ತೆ, ನಿಮಗೆ ಎಲ್ಲನೂ ಸಹ ಕಾಣ್ತಾ ಇದೆ ವಿಸಿಬಲ್. ಆ ರೀತಿಯಾಗಿರ್ತಕ್ಕಂಥ ರೈಟಿಂಗ್ ಪ್ಯಾಡ್ ಮಾತ್ರ ಅಲೋ ಇದೆ. ಯಾವುದು ಪ್ರಿಂಟೆಡ್ ಆಗಿರ್ತಕ್ಕಂಥ ರೈಟಿಂಗ್ ಪ್ಯಾಡ್ ಅಲೋ ಇಲ್ಲ. ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂದರೆ, ಮಕ್ಕಳು ನಿಮಗೆ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಆನ್ಸರ್ ಶೀಟ್ನ ಕೊಟ್ಟ ಮೇಲೆ OMR ಶೀಟನ್ನು ಕೊಡ್ತಾರಲ್ಲ, ಇದು ಭಾಳ ಇಂಪಾರ್ಟೆಂಟು. ನಿಮ್ಮ ರಿಜಿಸ್ಟರ್ ನಂಬರ್ ಇದೆಯೇ 1 or 2 times ನೋಡಿ, ಪೆನ್ಸಿಲ್ ವರ್ಕನ್ನು ಮಾಡಿ, ಆಮೇಲೆ ಪ್ರಾಪರಾಗಿ ಶೇಡನ್ನು ಮಾಡಿ. ಎಷ್ಟೋ ಮಕ್ಕಳು ರಿಜಿಸ್ಟರ್ ನಂಬರ್ಸನ್ನೇ ರಾಂಗಾಗಿ ಬರೆದಿರ್ತಾರೆ. ರಿಜಿಸ್ಟರ್ ನಂಬರ್ ರಾಂಗಾಗಿ ಬರೆದ್ರೆ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ರಿಜಿಸ್ಟರ್ ನಂಬರ್
ಕೋಡ್ ಏನಿದೆ, ಪೇಪರ್ ಕೋಡ್ ಇದೆ, ಅಥವಾ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಕೋಡ್ ಏನಿದೆ, ಇದನ್ನೆಲ್ಲನೂ ಪ್ರಾಪರಾಗಿ ಆಗ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಸೊ ಇಷ್ಟಿಷ್ಟು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ದಯವಿಟ್ಟು ಇಷ್ಟು ಅಂಶಗಳು ಎಕ್ಸಾಮ್ ಸೆಂಟರ್, ನಿಮಗೆ ಬರೆದಿರ್ತಕ್ಕಂಥ ಹಾಲ್ ಟಿಕೆಟ್, ಐ ಡಿ ಕಾರ್ಡ್, ಯೂನಿಫಾರ್ಮ್, ಅಥವಾ ಪೆನ್, ಪೆನ್ಸಿಲ್, ಎರೇಸರ್, ವಾಟರ್ ಬಾಟಲ್, ರೈಟಿಂಗ್ ಪ್ಯಾಡ್, ಇವಿಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡು ದಯವಿಟ್ಟು ಹೋಗಿ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಸಹ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿದ ಉತ್ತಮ ಅಂಕಗಳನ್ನು ಪಡೀಲಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.